ಇಂಡಸ್ಟ್ರೀಸ್ ಅವರಾಗಲಿ ಬೆಳಿಬೇಕು ಅಂದ್ರೂ ಕಾರಣ ನೀವೇ, ಅವರ ಏನಾದರೂ ಬೆಳಿಬಾರ್ದು ಅಂದ್ರೂ ಕಾರಣಕ್ಕಂತೂ ನೀವೇ ಆಗ್ತೀರಾ. ಅದರಿಂದ ಈ ನಡುವೆ ಯಾವುದೋ ನೀವು ಸ್ಲೋ ಆಗಿದ್ದೀರ, ನಮ್ಮನ್ನೆಲ್ಲ ಬೆಳೆಸೋದು ಇರ್ತೀರ, ಸ್ವಲ್ಪ ಫಾಸ್ಟ್ ಆಗಬೇಕು, ಇಲ್ಲ ಸ್ಲೋ ಆಗಬಾರ್ದು ನೀವು ಸ್ವಲ್ಪ. ಯಾಕಂದ್ರೆ ನಾವೆಲ್ಲೋ 4 ಗೋಡೆ ಮಧ್ಯೆ ಮಾತಾಡಿರುವಂಥ ವಿಚಾರಗಳು ಪೇಪರಲ್ಲಿ ಬಂದ್ಬಿಡುತ್ತೆ, ಆದರೆ ಓಪನ್ ಆಗಿ ಮಾತಾಡಿದ್ದು ಬರ್ತಾ ಇಲ್ಲ. ಆದ್ರಿಂದ ಈ ಪತ್ರಕರ್ತರೆಲ್ಲ ಸ್ವಲ್ಪ ನೀವು ಆಕ್ಟಿವ್ ಆಗಿರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಗೋಪಿನಾಥ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಅಭಿನಯ್ ಶಂಕರ್ ಅವರಿಗೆ ಒಳ್ಳೆ ಮಾತು ಹೇಳಿದ್ರು. ಸಹಕಾರಿ ದಪ್ತರು ಅಂತಂದರೆ ಕಾರ್ಯಕ್ರಮಕ್ಕೆ ಬರ್ತೀವಿ, ಕುತ್ಕೊಳ್ತೀವಿ, ನೋಡ್ತೀವಿ, ಈ TAPS ನಲ್ಲಿ ಶೇರ್ಸ್ ಕೊಡೋದಿಲ್ಲ, PLD ಕಲ್ಕತ್ತಲ್ಲಿ ಶೇರ್ಸ್ ಕೊಡೋದಿಲ್ಲ, ಪಾಣಿ ಇರಬೇಕು ಅಂತಾರೆ. ಕಾನೂನಲ್ಲಿ ಪಾಣಿ ಇರಬೇಕು ಅಂತ ಹೇಳ್ತಾ ಇರೋದು ನಿಜ. 20 ರೂಪಾಯಿ ಮಿನಿಮಮ್ ಇರಬೇಕು. ಪಾಣಿ ಇಲ್ಲ ಅಂದರೆ ಸಹಕಾರಿ ಸಂಘದಲ್ಲಿ ಸದಸ್ಯತ್ವ ಕೊಡೋದು ಅಂತ ಕಾನೂನು ಇದೆ. ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ತಿದ್ದುಪಡಿ ಮಾಡಬೇಕು. ಅದಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ. ಪಾಣಿಗೆ ಇಲ್ಲದೆ ಇರೋರ್ಗೆ ಕೊಡೋಲ್ಲ, ಅದು ತಿದ್ದುಪಡಿ ಮಾಡಿ ಪಾಣಿಗೆ ಇರೋರಿಗೆ ಕೊಡೋದಿಲ್ಲ. ಅದಿದೆ ನಮ್ಮ ಸೊಸೈಟಿಗಳಲ್ಲಿ, ಪಾಣಿಗೆ ಇರೋರಿಗೆ ಕೊಡೋದಿಲ್ಲ. ಅದರಿಂದ ಒಳ್ಳೆಯ ಮಾತನ್ನು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಚಂದ್ರಮಲ್ಲ ರಮೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ನಮ್ಮ ಮುನ್ರಾಜಣ್ಣ ಅವರಿಗೆ ಧನ್ಯವಾದಗಳು. ಆಮೇಲೆ ನಮ್ಮ ಕರುಮಂಜಲಿ ಬೈರೇಗೌಡ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮುರಳೀಗೌಡ ಇದ್ದಾರೆ, ಆಮೇಲೆ ಮುರಳೀಧರ್ ಬೆಟ್ಟಸ್ಪುರ, ನಮ್ಮ ಮುರಳೀಧರ್ ಅವರು ಅಂದರೆ ಅವರು ರೈತರ ಬಗ್ಗೆ ಗೊತ್ತಿರೋದ್ರಲ್ಲಿ ನಾನು ಹೇಳಬೇಕು ಅಂದರೆ ಮುರಳೀಧರ್ ಅವರು ಸ್ವಲ್ಪ ಮಟ್ಟಿಗೆ ನಮಗೆಲ್ಲರಿಗಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿದ್ದಾರೆ. ಅವರು ನಿಮ್ಮ ಒಂದು ಮಾರ್ಗದರ್ಶನ ನಿಮ್ಮ ಒಂದು ಇದೆಲ್ಲ ಬೇಕಾಗ್ತದೆ. ಇಂಥದಕ್ಕೆಲ್ಲ ನಿಯತ್ತಾಗಿ ಇರುವಂಥದ್ರ ಮಾತಾಡೋ ಮನುಷ್ಯರು ಇರಬೇಕಾಗ್ತದೆ. ನಿಮಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಮಂಜುನಾಥ್ ರೆಡ್ಡಿ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಗೋವರ್ಧನ್ ರೆಡ್ಡಿ ಅವರು ಇದ್ದಾರೆ, ನಾಗರಾಜಣ್ಣ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ವೇದಿಕೆ ಮೇಲೆ ಎಲ್ಲರಿಗೂ ನಾನು ಧನ್ಯವಾದಗಳು. ಸಹಕಾರಿ ಒಳ್ಳೆಯ ಕಾರ್ಯಕ್ರಮ. ಈ ಒಳ್ಳೆಯ ಕಾರ್ಯಕ್ರಮ ಅಂತಂದರೆ ದೇಶದಲ್ಲಿ ಯಾರಾದರೂ ಒಂದು ರೈತರು ಒಂದು ಸಹಕಾರ ವಿಚಾರದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ. ಯಾಕೆ ಕಷ್ಟ ಅಂದರೆ ಇದೊಂದು ಮಾಫಿಯಾ, ಇದೊಂದು ಸಹಕಾರಿ ಸಂಸ್ಥೆಗಳಾದ್ರೆ ಅದು ಮಾಫಿಯಾ ಆಗೋಗ್ಬಿಟ್ಟಿದೆ. ಹೆಂಗೆ ಮಾಫಿಯಾ ಆಗಿದೆ ಅಂದರೆ ಎಕ್ಸಾಂಪಲ್ಗೆ ನಾನು ಮುಟ್ಟಿದ್ರು ಪತ್ತೂರು, ರಾಮಾಪುರ, ಮರೆಯರು ಅಂತ 3 ವಿಲೇಜಸ್ ಸೇರಿ 3 ವಿಲೇಜ್ ಒಂದು ರೆವಿನ್ಯೂ ವಿಲೇಜ್ ಬಂದಿದೆ. ಪಕ್ಕದಲ್ಲಿ ಎಳವಳ್ಳಿ ಐತಿ. ಎಳವಳ್ಳಿನಲ್ಲಿ VSNL ಸೊಸೈಟಿ, ಇಲ್ಲಿ ನಾವು ಬಂದ್ಬಿಟ್ಟು SFCS ಅಂತ ಹೇಳ್ತೀವಿ, ಅಲ್ಲಿ VSS ಅಂತೇಳಿ. ಇವತ್ತರೆಗೂ ಈ 3 ವಿಲೇಜ್ ಅವರನ್ನ ಸೊಸೈಟಿ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಬಿಟ್ಟಿಲ್ಲ. ಇವತ್ತರೆಗೂ ಆ ಸೊಸೈಟಿ ಒಳಗಡೆ ಎಂಟ್ರಿಗೆ ಬಿಟ್ಟಿಲ್ಲ ಇವತ್ತರೆಗೂ. ಅಲ್ಲಿ ನಾನು ಮನಸ್ಸು ಮಾಡಿರ್ಬೇಕಾದ್ರೆ ಅಲ್ಲಿರೋರು ಆಚೆ ಹಾಕ್ಬಿಟ್ಟು ಬೇರೆಯವ್ರು ಮಾಡ್ತೀವಿ. ಏನು ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ಅಧಿಕಾರಕ್ಕೋಸ್ಕರ ಬೇರೆಯವರನ್ನ ಅದರೊಳಗಡೆ ಇನ್ವಾಲ್ವ್ ಮಾಡಿದ್ರೆ ಅವರೇ ಒಂದು ಅಡ್ಡ ಮಾಡಿಕೊಂಡು ಮಾಫಿಯಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ನಮ್ಮ ಮುಳುಬಾಗ TAPS ಸೊಸೈಟಿ ತುಂಬ ಹೋಗಿತ್ತು, ಲಾಕ್ ಆಫ್ ಸಿಚುವೇಶನ್ ಬಂದಿತ್ತು ಸೊಸೈಟಿ. ಆ ಟೈಮಲ್ಲಿ ನನಗೆ ನಮ್ಮ ಇವಾಗಂತ ನೀಲಗಂಠೇಗೌಡರು, ಅವರು DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ರು, ಒಳ್ಳೆ ಸರ್ವಿಸ್ ಕೊಟ್ಟರು. ಅವ್ರು ಹೇಳಿದ್ರು MV ಕೃಷ್ಣಪ್ಪನವ್ರು ಸ್ಥಾಪನೆ ಮಾಡಿರುವಂಥ ಒಂದು TAPS ಸ್ವಲ್ಪ ಇದ್ರು. ಫೌಂಡರ್ ಅಧ್ಯಕ್ಷರು MV ಕೃಷ್ಣಪ್ಪನವರು ಇದನ್ನು ಏನಾದರೂ ಮಾಡಿ ನೀವು ಇದನ್ನು ಉಳಿಸ್ಬೇಕು ಅಂತ ನೀವು ಬರಬೇಕಪ್ಪ ಅಂತ. ಆವತ್ತು ಅದರಲ್ಲಿ ನಮ್ಮ ಇದರಲ್ಲಿ 3 ಲಕ್ಷ ಗೊಬ್ಬರನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಚುನಾವಣೆ ನಿಂತು ಎಲೆಕ್ಷನ್ ಆಗಿ ಅದರಲ್ಲಿ ಗೆದ್ದು ಅಧ್ಯಕ್ಷನಾಗಿ ಇವತ್ತು ಆ ಸಂಸ್ಥೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಸರ್ಕಾರಿ ಸಂಸ್ಥೆ ಬಿಲ್ಡಿಂಗಿಗೆ 0 ಟ್ಯಾಕ್ಸ್ ಇರೋದು ಅಂತ ಹೇಳಿದ್ರೆ ಮುಳುಬಾಗ TAPS ಒಂದು ಮಾತ್ರ 45 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಅಧ್ಯಕ್ಷ ಆದಮೇಲೆ. ಅದೇನು ಯಾವತ್ತು 30-40 ವರ್ಷದಿಂದ ಸರ್ಕಾರಿ ಬಿಲ್ಡಿಂಗ್ಸ್ ನಗರಸಭೆಯವರಿಗೆ ದುಡ್ಡುಗಳೇ ಕಟ್ಟಿಲ್ಲ, ಎಲ್ಲ ಪೆಂಡಿಂಗ್ ಇದ್ದಾವೆ. ಇವತ್ತು TAPS ₹1 ಸಾಲ ಇಲ್ಲ, 2 ಕೋಟಿ ರೂಪಾಯಿ ಮೆಟೀರಿಯಲ್ ಇದೆ ನಮ್ಮ ಹತ್ರ. ಎಲ್ಲೂ ದುಡ್ಡು ನಾವೇನು ಮಾಡಿಲ್ಲ, ಸಾಲ ತಗೊಂಡಿಲ್ಲ. ಆದರೆ ಯಾವ ರೀತಿಯಲ್ಲಿ ಉತ್ಪತ್ತಿ ಮಾಡಬೇಕು, ಶೇರ್ಸ್ ಕೊಟ್ವಿ. ಆಮೇಲೆ ನಮ್ಮಲ್ಲಿ ಶೇರ್ಸ್ ಯಾಕೆ ಅಂದರೆ ಎನಿ ಟೈಮ್ ಯಾರೇ ಬರ್ಬೋದು ಶೇರ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾರಿಗೂ ನಿಬಂಧಗಳು ಅದು ಇದು ಏನೂ ಇಲ್ಲ. ನಾವು ಎಲ್ಲದರಲ್ಲೂ ಅದೇ ಕೊಡಬೇಕಂದ್ರೆ ಕೊಡೋದಿಲ್ಲ. ಇವತ್ತು ಆ ಸೊಸೈಟಿ TAPS ಸೊಸೈಟಿ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯವರು ನಮ್ಮ ಒಂದು ಸೊಸೈಟಿ ಮುಳುಬಾಗ TAPS. ಆದ್ದರಿಂದ ನಾನು DCC ಬ್ಯಾಂಕ್ಗೂ ಬಂದಿದ್ದೀನಿ, TAPS DCC ಬ್ಯಾಂಕ್. ಸಹಕಾರಿ ವಿಚಾರದಲ್ಲಿ ರೈತರನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ದರೆ, ಸಹಕಾರಿ ಸಂಸ್ಥೆಗಳನ್ನು ನಾವು ಕಾಪಾಡಿಕೊಳ್ಳದೇ ಇದ್ದರೆ ನಾವು ಈ ದೇಶದಲ್ಲಿ ಬದುಕಕ್ಕಾಗೋದೇ ಇಲ್ಲ. ಈ ದೇಶದಲ್ಲಿ ಬದುಕಕ್ಕಾಗೋದು ನಮಗೆ ದಾರಿ ತೋರಿಸಿದ್ದಾರೆ MV ಕೃಷ್ಣಪ್ಪನವರು, ಬೈರೇಗೌಡರು, ಈಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಗೌಡರು, ಆಮೇಲೆ ನಮ್ಮ ಹುಗಿನ್ ರಾಮೇಗೌಡರು, ಆಮೇಲೆ ನಮ್ಮ T ಚೆನ್ನೈನವರು. ಇಂಥವರೆಲ್ಲ ನೀವಿನ್ನು ಬದುಕಿ ರೈತರು ಅಂತ ದಾರಿ ತೋರಿಸಿದ್ದಾರೆ. ಆ ದಾರಿಯಲ್ಲಿ ಒಂದರಲ್ಲಿ ಹೋದರೆ ಮಾತ್ರ ಸಾಕು, ನಾವು ಅಷ್ಟು ಏನೂ ಮಾಡೋದು ಬೇಕಾಗಿಲ್ಲ. ನಾವು ಕರೆಕ್ಟಾಗಿ ಅದನ್ನು ನಡೆಸ್ಕೊಂಡು ಹೋದರೆ ಯಾವುದೇ ಸಂಸ್ಥೆಯನ್ನು ಉಳಿಸೋದಕ್ಕೆ ನಾವು ಎರಡನೇ ಮಾತೇ ಇಲ್ಲ, 100% ಉಳಿಸ್ಕೋಬೋದು.
100% ಉಳಿಸ್ಕೋಬಹುದು. ಇದೇ ನಮ್ಮ ಮುಳುಬಾಗಿಲು PNB ಬ್ಯಾಂಕು ಕ್ಲೋಸಿಂಗ್ ಬಂದ್ಬಿಡ್ತು, 30 ಲಕ್ಷ ಕಟ್ಟಬೇಕು, ಇಲ್ಲಾಂದ್ರೆ ಕ್ಲೋಸಿಂಗ್ ಆಗ್ಬಿಡುತ್ತೆ ಅಂತ ಹೇಳಿ. ಗ್ರೈಂಡ್ ಮಿಲ್ ಅಂದ್ರೆ ಗ್ರೈಂಡ್ ಮಿಲ್ ಬಾವಿಗಳು, ಹಳೆ ಬಾವಿಗಳು ಇರ್ತಾರ, ಅವಾಗ 3,000 4,000 5,000 ಸಾಲಗಳು ಮಾಡೋದು. ಅದನ್ನೆಲ್ಲ ಅದಕ್ಕೆ ಬಡ್ಡಿ ಅಂತ ಮಾಡಿ 5,000ಕ್ಕೆ 70,000 80,000 ಬಡ್ಡಿಗೆ ಇದ್ದಾರೆ. ಒಂದ್ಸಲಿ ಸರ್ಕಾರ ಅನೌನ್ಸ್ ಮಾಡ್ತು ಏನಂತ, ಆ ಬಾವಿಗೆ ಹಸು ಕಟ್ಬಿಟ್ಟು ಬಡ್ಡಿ ಬಿಟ್ಬಿಡ್ತೀವಿ. ಆವಾಗ 32 ಲಕ್ಷ ರೂಪಾಯಿ ಒಂದು ಸಲ ನಾನು PNB ಬ್ಯಾಂಕ್ ಕಟ್ಟಿ, ನನ್ನ ಸ್ವಂತ ದುಡ್ಡನ್ನ ಕಟ್ಟಿ ಅದೆಲ್ಲ ಲೋನ್ಸ್ ಕ್ಲಿಯರ್ ಮಾಡಿ, ತಿರ್ಗಾ ಒಂದ್ಸಲಿ 17 ಲಕ್ಷ ಕಟ್ಟಿ ಆ ಲೋನ್ಸ್ ಕ್ಲಿಯರ್ ಮಾಡಿ PNB ಬ್ಯಾಂಕ್ಗೆ ಪ್ರಾಣ ಕೊಟ್ಟು ತಿರ್ಗಾ ಅದನ್ನ ಬೆಳೆಸ್ಕೊಂಡು ಬಂದ್ವಿ. ಅದೇ ಅವತ್ತು 5,000 6,000 ರೂಪಾಯಿ ಬ್ಯಾಲೆನ್ಸ್ ಇದ್ದಾರಂತ ರೈತರು 15 ಎಕರೆ 20 ಎಕರೆ ಜಾಗ 15 ಕೋಟಿ 20 ಕೋಟಿ ಹೊತ್ತು ಆ ಲ್ಯಾಂಡ್ಸ್, ಅಂತ ಲ್ಯಾಂಡ್ಸ್ ಅನ್ನ ವಾಪಸ್ ಅವ್ರನ್ನ ಕರೆದು ಅವ್ರ ತಾತ ಇಟ್ಟಿರೋದು, ತಂದೆನೂ ಇಲ್ಲ ತಾತನೂ ಇಲ್ಲ, ಅವ್ರ ಮಕ್ಕಳಿಗೆ ಖಾತೆಗಳು ಮಾಡಿಸಿ PNB ಬ್ಯಾಂಕ್ ಬೆಟ್ಟಲ್ಲಿ ಹಾಕಿ ಆ ಡಾಕ್ಯುಮೆಂಟ್ಸ್ ಭೌತಿ ಖಾತೆಯನ್ನು ಮಾಡಿಕೊಟ್ಟು ಅವರಿಗೆ ರೈತರಿಗೆ ಕೊಟ್ಟಿರುವಂಥ ಚರಿತ್ರೆ ನಮ್ಮಲ್ಲಿದೆ. ಸಹಕಾರಿ ಕ್ಷೇತ್ರವನ್ನು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಕಡೆ ತುಂಬಾ ಈಸಿ, ಒಂದು ಕಡೆ ತುಂಬಾ ಟೈಟ್ ಇದೆ. ಇವಾಗ DCC ಬ್ಯಾಂಕ್ ವಿಚಾರ ನಮ್ಮ ಗೋಪಿನಾಥ್ ಸಾಹೇಬ್ ಹೇಳಿದ್ರು, ಈಗ ನಾವೆಲ್ಲ DCC ಬಂದಿದ್ವಿ, ಇನ್ನು DCC ಬ್ಯಾಂಕ್ ಒಳಗಡೆ ಕಾಲೇಜಲ್ಲಿ ಇವಾಗ DCC ಬ್ಯಾಂಕ್ ಅಲ್ಲಿ MD ಅವ್ರು ಬಂದಿದ್ದಾರೆ, ಮಾತಾಡಿ ಹೋಗ್ಬೇಕು. ಇವಾಗ ನನಗೆ MD ಅವ್ರು ಬಂದಿದ್ದಾರೆ. ಎಕ್ಸಾಂಪಲ್ಗೆ DCC ಬ್ಯಾಂಕ್ ವಿಚಾರದಲ್ಲಿ ಒಂದು ಹೇಳ್ತೀನಿ.